ರಾಜ್ಯದ ರೈತರು ಮಳೆ ಬರದೆ ಕಂಗೆಟ್ಟು ಹೋಗಿದ್ರು. ಒಂದೆಡೆ ಬೆಳೆದಿರುವಂತಹ ಬೆಳೆ ಒಣಗುತ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ನಾಳೆಯಿಂದಲೇ ಮೋಡ ಬಿತ್ತನೆ ಆರಂಭವಾಗುತ್ತೆ. ರೈತರಿಗೆ ಗುಡ್ ನ್ಯೂಸ್ ಇದು. ನಾಳೆಯಿಂದ ಮೋಡ ಬಿತ್ತನೆ ಕಾರ್ಯ ಆರಂಭವಾಗುತ್ತೆ. ಮೋಡ ಬಿತ್ತನೆಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೋಮವಾರದಿಂದ 60 ದಿನ ಮೋಡ ಬಿತ್ತನೆಗೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ 28.52 ಕೋಟಿ ವೆಚ್ಚ ಮಾಡಲಾಗ್ತಾ ಇದೆ. ಮುಂದಿನ ತಿಂಗಳು ಬರ ಘೋಷಣೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಮುಂದಿನ ತಿಂಗಳು ಬರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಎಷ್ಟು ಜಿಲ್ಲೆಗಳು, ಎಷ್ಟು ತಾಲೂಕುಗಳು, ಎಷ್ಟು ಗ್ರಾಮ ಪಂಚಾಯತ್ಗಳು, ಗ್ರಾಮಗಳು ಬರ ಪೀಡಿತ ಆಗಿದ್ದಾವೆ, ಬರಕ್ಕೆ ತುತ್ತಾಗಿದ್ದಾವೆ, ಅದರ ಜೊತೆಗೆ ಎಷ್ಟು ಬೆಳೆ ಹಾನಿಯಾಗಿದೆ ಅದನ್ನು ಕೂಡ ಸರ್ವೆ ಮಾಡಿ ಅದೆಲ್ಲವನ್ನು ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ತಿಂಗಳು ರೈತರಿಗೆ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಬರ ಪರಿಹಾರವನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಮುಂದಿನ ತಿಂಗಳು ಬಹುತೇಕವಾಗಿ ಎಷ್ಟು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಸೇರಿಸಲಾಗುತ್ತೆ, ಎಷ್ಟು ತಾಲೂಕುಗಳಲ್ಲಿ ಸಿವಿಯರ್ ಸಿಚುವೇಶನ್ ಇದೆ, ಇನ್ನೂ ಎಷ್ಟು ತಾಲೂಕುಗಳಲ್ಲಿ ಮಧ್ಯಮ ಪ್ರಮಾಣದ ಒಂದು ಬರಗಾಲ ಇದೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ಶಾಸಕರು, ಸ್ಥಳೀಯ ಆಡಳಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕೂಡ ಮಾಡಿದ್ದಾವೆ. ಆ ಸರ್ವೆಗಳ ಆಧಾರದ ಮೇಲೆ ಬರಪೀಡಿತ ತಾಲೂಕು ಜಿಲ್ಲೆಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬರಗಾಲ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದೆ ಬರ ಪರಿಹಾರಕ್ಕೆ ನಿರ್ಧಾರಗಳನ್ನು ಕೈಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಓಂಕಾರ್ ಮಠಪತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂಕಾರ್, ಒಂದು ಕಡೆ ರೈತರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬರ ಪೀಡಿತ ಜಿಲ್ಲೆ ತಾಲೂಕುಗಳ ಘೋಷಣೆ ಆಗಬೇಕು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ನಿರ್ಧಾರ ಕೈಗೊಂಡು ಬರ ಪೀಡಿತರಿಗೆ ಪರಿಹಾರ ಒದಗಿಸುವಂತಹ ಕೆಲಸವನ್ನು ತುರ್ತಾಗಿ ಮಾಡಬೇಕನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಜನ. ಮತ್ತೊಂದು ಕಡೆಯಲ್ಲಿ ಮುಂದಿನ ತಿಂಗಳು ಈ ಪ್ರಕ್ರಿಯೆ ಆಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಗಡಿ ಜಿಲ್ಲೆ ಬೀದರ್ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈಗ ಬರ ತಾಂಡವಾಡ್ತಿದೆ. ಉತ್ತರ ಕರ್ನಾಟಕದಂತೂ ಬಹುಶಃ 31% ಮಳೆ ಕೊರತೆ ಇದೆ. ಬಹುತೇಕ ಕಡೆ ಬಿತ್ತನೆ ಆಗಾಗ ಈಗಾಗಲೇ ಉದ್ದು ಹೆಸರೇನಿದೆ ಅದು ಸಂಪೂರ್ಣವಾಗಿ 100ಕ್ಕೆ 100% ಅಂದ್ರೆ ಬೆಳೆ ಕೈಗೆ ಬರದೆ ಹಾಳಾಗಿ ಹೋಗಿದೆ. ಈಗ ಇನ್ನುಳಿದಂತ ಬೆಳೆಗಳು ಈಗಾಗಲೇ ಸೋಯಾ ಏನಿದೆ ಅಥವಾ ತೊಗರಿ ಏನಿದೆ ಅವು ಕೂಡ ಒಣಗುವ ಹಂತಕ್ಕೆ ಬಂದಿದೆ. ಪ್ರತಿದಿನ ರೈತರು ಆಕಾಶದತ್ತೆ ಮುಖ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಈ ಹಿನ್ನೆಲೆಯಲ್ಲಿಯೇ ರಾಜ್ಯ ಸರ್ಕಾರ ಈಗಾಗಲೇ ಒಂದ್ ರೀತಿಲಿ ಇಡೀ ರಾಜ್ಯವನ್ನ ಬರ ಘೋಷಣೆಗಾಗಿ ಮುಂದಾಗ್ತಾ ಇದೆ. ಅದರ ಜೊತೆಯಲ್ಲಿಯೇ ಮೋಡ ಬಿತ್ತನೆಗೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಸಂಪುಟದಲ್ಲಿ ಚರ್ಚೆ ಕೂಡ ಆಗಿದೆ. ಜೊತೆಗೆ 28.52 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಏನು ಅದಕ್ಕೆ ಅನುಮೋದನೆ ಕೂಡ ಕೊಡಲಾಗಿದೆ. ಜೊತೆಗೆ 60 ದಿನಗಳ ಅವಧಿಯಲ್ಲಿ ಇದು ವಿಶೇಷ ವಿಮಾನದ ಮೂಲಕ 200 ಗಂಟೆಗಳ ಕಾಲ ವೈಮಾನಿಕ ಏನು ಹಾರಾಟ ನಡೆಸಿ ಮೋಡ ಬಿತ್ತನೆ ಮಾಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿಯೇ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಏನು KSMDMC ಏನಂತೀವಿ ಅದರ ವರದಿ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿಯೇ ನೈಋತ್ಯ ಮುಂಗಾರಿನಲ್ಲಿ 31%ಕ್ಕೂ ಹೆಚ್ಚರಷ್ಟು ಮಳೆ ಕೊರತೆ ದಾಖಲಾಗಿದೆ. ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಮತ್ತು ತೀವ್ರ ಮಳೆ ಕೊರತೆಯಿಂದಾಗಿಯೇ ಬೆಳೆ ಏನುವೆ ಈಗಾಗಲೇ ಒಣಗುವ ಹಂತಕ್ಕೆ ಬಂದಿದೆ. ಇದ್ರ ಜೊತೆಯಲ್ಲಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗ್ತದೆ. ವಿಶೇಷವಾಗಿ ಜಲಸಂಪನ್ಮೂಲ ಇಲಾಖೆ ಕಾರ್ಯನಿರ್ವಹಿಸುವ ಏನು ಕರ್ನಾಟಕ ನೀರಾವರಿ ನಿಗಮ ಇದೆ, KNL ಅಂತ ನಾವು ಕರಿತೀವಿ, ಅದು ಯೋಜನೆಗೆ ಆಡಳಿತಾತ್ಮಕವಾಗಿ ಅನುಮೋದನೆ ಕೂಡ ನೀಡಿದೆ. ಜೊತೆಗೆ ಈ KSNDMC ಏನಿದೆ ಅದು ತಾಂತ್ರಿಕ ಮತ್ತು ವೈಜ್ಞಾನಿಕ ಮೇಲ್ವಿಚಾರಣೆ ಈ ಕುರಿತಂತೆ ನೋಡ್ಕೊಳ್ತಾ ಇದೆ. ಜೊತೆಗೆ ಹಿಂದಿನ ವರ್ಷ ಕೂಡ ಅಂದ್ರೆ ಕಳೆದ ಕರ್ನಾಟಕದಲ್ಲಿ ಈ ಹಿಂದೆ ಸುಮಾರು 2003, 2012, 2017ರಲ್ಲಿ ವರ್ಷಧಾರೆ ಯೋಜನೆ ಮತ್ತು 2019 ಮತ್ತು 2020ರಲ್ಲಿ ಬರ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು. ವಿಶೇಷವಾಗಿ ಗಡಿ ಜಿಲ್ಲೆಯ ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ ಈಗಾಗಲೇ ಎಲ್ಲಾ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ, ಜೊತೆಗೆ ಒಣಗುವ ಹಂತಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅವನ್ನು ಉಳಿಸಲಿಕ್ಕೆ ಮೋಡ ಬಿತ್ತನೆಗೆ ಕೂಡ ಮುಂದಾಗ್ತದೆ. ಆದ್ರೆ
ಆಗಸ್ಟ್ ಅಂತ್ಯದವರೆಗೆ ಕೇಂದ್ರ ಸರ್ಕಾರವೇ ಈಗಾಗಲೇ ವರದಿನ NSD ವರದಿ ಪ್ರಕಾರ ಏನಿದೆ ಅದು ಈಗಾಗಲೇ ಮೋಡ ಬಿತ್ತನೆಗೂ ಕೂಡ ಸಹಕಾರಿ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಮೋಡ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಮೋಡಗಳೇನಿದೆ ಆ ಸಾಂದ್ರಿಕತ ಮೋಡಗಳು ಕೂಡ ಇರಬೇಕು. ಆವಾಗ ಮಾತ್ರ ಮೋಡ ಬಿತ್ತನೆ ಆಗಿದ್ರೆ ಮಾತ್ರ ಮಳೆ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ರಾಜ್ಯ ಸರ್ಕಾರ ರೈತರ ಪರವಾಗಿ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಒಂದಿಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿ ರೈತರಿಗೆ ನೆರವಾಗ್ಲಿಕ್ಕೆ ಮುಂದಾಗ್ತಾ ಇದೆ. ಅಟ್ಲೀಸ್ಟ್ ಈಗ ಬಂದಂತ ಮಳೆಯಿಂದ ರೈತರಿಗೆ ಲಾಭ ಆಗುತ್ತೋ ಬಿಡುತ್ತೋ, ಆದ್ರೆ ಬರ್ತಕ್ಕಂತ ದಿನಗಳಲ್ಲಿ ಕುಡಿಯುವ ನೀರಿನ ಏನ್ ಸಮಸ್ಯೆ ಇದೆ ಅದಕ್ಕಾದ್ರೂ ಒಂದ್ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ರೈತ ವಲಯದಿಂದ ಕೇಳಿ ಬರ್ತಾ ಇದೆ. ಸಂತೋಷ್, ಧನ್ಯವಾದಗಳು ಓಂಕಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ತೇವಾಂಶ ಇರ್ತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡೋದು ಹೇಳ್ತಾರೆ. ಈ ತಿಂಗಳು ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದ್ ಅವರು ನಾವೆಲ್ಲ ಏನು ನಿರ್ಧಾರ ಮಾಡಿದ್ದೀವಿ, ಮೊದಲು 3 ದಿವಸ ಮೋಡ ಇದ್ದಾಗ